ನಮ್ಮ ಹೆಸರು ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚವಿ ಅಂದರೆ ಸಿದ್ದಾಪುರ ಬ್ಯಾಡಗಿ ತಾಲೂಕು ಸಿದ್ದಾಪುರ ಗ್ರಾಮದವ್ರು ನಾವು ಅಡಿಕೆ ಒಳಗ ಏನು ಮಾಡ್ಬೇಕು ಅನ್ನೋದೊಂದು ಹಚ್ಚಿದ್ವಿ. 1 ವರ್ಷ ಆತ್ರಿ ಅಡಿಕೆ ಹಚ್ಚಿ ಒಂದು ಗೊಂಜಾಳ ಹಾಕಿದ್ವಿ. ಫಸ್ಟಿಗೆ ಇಳುವರಿ ಕಡಿಮೆ ಬಂತು. ಯಾಕೆ ಅಡಿಕೆ ಮಧ್ಯೆ 3 ಸಾಲ 4 ಸಾಲ ಕುಂದ್ರಾಕಂತೀವಿ. ಎಕರೆಕ್ ನಾವು ದುಡಿಯೋದಾಕರೆ ನೀರು ಹಸೋದಾಕರೆ 3 ಸಾಲ 4 ಸಾಲ ಕುಂತ್ರ ಒಂದು 10 12 13 ಕ್ವಿಂಟಲ್ ಹಾಕಂತು. ಹಿಂಗೆ ಬೆಳ್ಯಾಕಂತ ನಾವು ಉದ್ಧಾರ ಆಗ್ಬೇಕಲ್ಲ. ಅಡಿಗೆ ಬರೋದು 5-6 ವರ್ಷ ಬೇಕು. 5-6 ವರ್ಷ ಮಟ್ಟ ಬರೀ ಖರ್ಚು ಮಾಡೋಕ್ಕಾಗಂಗಿಲ್ಲ. ತೀರ್ಮಾನ ಮಾಡಿ ನಾವು ಒಂದು ಸ್ವಲ್ಪ ಆಲೂಗಡ್ಡೆ ಸೈಡ್ ಹಿಂಗೆ ಬನವಾಸಿ ಅಲ್ಲಿ ಹೋಗಿ ನೋಡಿದ್ವಿ ರೀ. ಅಡಿಕೆ ಮಧ್ಯೆ ಅನಾನಸ್ ಬೆಳೆಯೋದು ನೋಡಿದ್ವಿ ರೀ. ನೋಡಿ ಕೇಳಿದ್ವಿ ರೀ ಅವ್ರನ್ನ, ಸರ್ ಇದು ಮಾಡಿದ್ರೆ ನಮ್ಮಲ್ಲಿ ನಡೀತೈತೇನ? ಎಲ್ಲೇ ರೀ ಅಂದ್ರೆ ಹಿಂಗೆ ನಮ್ಮ ಬ್ಯಾಡಗಿ ತಾಲೂಕು ಸಿದ್ದಾಪುರ ಅಂತಂದು. ಸರ್ ಅಲ್ಲಿ ಬಲಸೀಮೆ ಆಕತಿ, ಅದು ಟೆಂಪ್ರೇಚರ್ ಜಾಸ್ತಿ ಆಕತಿ, ಅಲ್ಲಿ ಬರೋದಕ್ಕೆ ಡೌಟ್ ರೀ. ಮತ್ತೊಬ್ಬರು ವಿಚಾರ ಮಾಡಿದ್ವಿ, ಅವರು ಅದನ್ನ ಅಂದ್ರೆ. ಈಗ ಅವ್ರು ಹೇಳ್ತಾರ ಅಂದು ನಾವು ಬಿಟ್ರೆ ನಮಗೇನು ಗೊತ್ತಾಗಲ್ರಿ ಅನುಭವ. ಒಮ್ಮೆ ಯಾವ್ದಾ ಒಂದು ನಾವು ಪೀಕ್ ಹಾಕ್ತೇವೆ, ಯಾವ್ದು ಬರಲಿ ಮಟ್ಟ ನಮ್ದು ಅಂತ ನಾವು ಮಾಡಿರಲ್ರಿ. ಒಂದು ಗೊಂಜಾಳ ಹಾಕಿರ್ತಾವ್ರಿ. ಈಗ ನೋಡ್ರಿ ಹೋದ ವರ್ಷ ಗೊಂಜಾಳ ಹಾಕಿದ್ವಿ, ಮಳೆ ಬಂತು ಹೋತು. ಈ ವರ್ಷ ಇಲ್ಲಿ 1 ಎಕರೆ ಮಾಡಿದಾರೆ ಸರ್. 1 ಎಕರೆಕ್ ನಮಗೆ 15,000 ಸಸಿ. ಸಸಿ ನಮಗೆ ಬನವಾಸಿಯಿಂದ ತಂದಿರಿ ಸರ್. 1 ಎಕರೆಕ್ 12,000 ಸಸಿ ಕುಂದ್ಸೇವ್ರಿ. 12,000 ಸಸಿಗೆ ₹3 ಒಂದು ಕೊಟ್ಟಿದ್ವಿ ರೀ ಅವತ್ತು. ನಾವು ಸಸಿದೊಂದು 35,000 ಖರ್ಚು ಮಾಡತ್ರಿ. ಇದಕ್ಕೊಂದು ನಮ್ದೊಂದು 1 ಎಕರೆಕ್ 40,000 ಖರ್ಚು ಮಾಡತ್ರಿ. ಒಟ್ಟು ಒಂದು ₹80,000 ಟೋಟಲ್ ಆಗಿ ಖರ್ಚು ಬಂದೈತ್ರಿ. 1 ಎಕರೆಕ್ ಇವತ್ತಿನ ರೇಟ್ ನಮ್ದು ₹21 kg ಮೂವತ್ರಿ ಸರ್. 1 ಎಕರೆಕ್ ಈಗ 12,000 ಸಸಿಯಿಂದ 20 ಟನ್ ಎವರೇಜ್ ಐತ್ರಿ. ಎವರೇಜ್ ಏನ್ರಿ, ಈಗ ಆಲ್ರೆಡಿ 15 ಗುಂಟೆದಾಗ 6 ಟನ್ ಕಟಿಂಗ್ ಮಾಡ್ಯಾರ್ರಿ. ಇನ್ನೂ 2.5 ಟನ್ ಅದ 15 ಗುಂಟೆಗೆ ಇನ್ನೂ 2.5 ಟನ್ ಸ್ವಲ್ಪ ಬಿಟ್ಟಾರ್ರಿ. ಅದ್ರಾಗ ಅದನ್ನು ಕಟಿಂಗ್ ಆಗತೈತಿ. ಉಳ್ಕಿದ್ದು ಇನ್ನೂ ಅಂದ್ರೆ 20 ಟನ್ ಎವರೇಜ್ ಆರಾಮ್ ಆಕತ್ರಿ. ಇವತ್ತಿನ ರೇಟ್ ನಮಗೆ ₹4,20,000 ಇದ್ದು 1 ಎಕರೆ ಒಳಗ್ರಿ. 1 ಎಕರೆಕ್ ₹4,20,000 ಆದಾಯ ಆಕತ್ರಿ. ಖರ್ಚು ತೆಗೆದು ₹3,20,000 ನಮಗೆ ಉಳಿತೈತ್ರಿ ಲಾಭ. ಈಗ ನಾವು ಗೊಂಜಾಳ ಹಾಕಿದ್ರೆ 50,000 ಉಳಿಯಲ್ರಿ, ಎಲ್ಲ ಖರ್ಚು ತೆಗೆದ್ರೆ 3 ಬೆಳೆ ತೆಗೆದ್ರೆ. ಹಂಗಾಗಿ ಇದು 18 ತಿಂಗಳ ಕ್ರಾಪ್ ಆದ್ರೂ ನಮಗೆ ಲಾಭ ಜಾಸ್ತಿ ಐತ್ರಿ. ಲಾಭ 1ನೇದ್ರಿಂದ ಹಿಡಿದು 2ನೇದು ಅಡಿಕೆ ಗಿಡ ಚೆನ್ನಾಗಿ ಬರ್ತಾವೆ. ನಾವು ಅಡಿಕೆ ಕೆಲಸನ ಮಾಡೋದು ಬೇಡ ರೀ. ಯಾಕೆ ಅದಕ್ಕೆ ಮಾಡಿದ್ದ ಔಷಧಿ ಹೊಡಿಬೇಕು, ಅದಕ್ಕೆ ಔಷಧಿ ತಾಗ್ತೈತಿ, ಗೊಬ್ಬರ ಹಾಕ್ಬೇಕು, ಗೊಬ್ಬರ ತಾಗ್ತೈತಿ, ಎಲ್ಲ ಹಾಕೈತ್ರಿ. ಅದು ಗ್ರೋತ್ ಆಗಿ ಬಂದಾಗ ಬರ್ತೈತಿ. ಇನ್ನು ನಾವು ಪ್ರೈವೇಟಾಗಿ ಗೊಂಜಾಳದಾಗ ಏನಾರ ಅಡಿಕೆ ಬೆಳ್ಸೋಕೆ ಈ ಥರ ಅಡಿಕೆ ಬರೋಂಗಿಲ್ಲ. 6-7 ವರ್ಷ ಬೇಕ್ರಿ ಅದು ಅಡಿಕೆ ಫಸಲು ಬರಾಕ್ರಿ. ನಾವು ಇದೊಂದು ವರ್ಷ ಅನಾನಸ್ ಬೆಳೆದ್ಬಿಟ್ವಿ ಅಂದ್ರೆ ಒಂದು ಮಳೆಗಾಲ ದಾಟ್ ಮುಂದೆ ತಿಂಗಳಿಗೆ ಹಿಂಗಾರಕ್ಕೆ ಬಂದ್ಬಿಡ್ತಾವ್ರಿ. 4 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಕೈತಿ. ಅಲ್ಲಿ 2 ವರ್ಷ ಮುಂಚೆ ಬರತ್ರಿ. ಇದು ಲಾಭ ಅನಿಸ್ತೈತಿ, ಅದು ಲಾಭ ಅನ್ನಿಸ್ತೈತಿ. ಹಂಗಾಗಿ ಇದಕ್ಕೆ ನಾವು ಲಾಭ ಐತಿ ಅಂತ ಇದನ್ನ ಮಾಡಕ್ಕೆ ಅಂದ್ಕೊಂಡ್ವಿ. ಈ ವರ್ಷ ನಮಗೆ ಇನ್ಕಮ್ ಈ ಇಳುವರಿ ಚೆನ್ನಾಗಿ ಬಂದ್ ನೋಡಿ ಮತ್ತೆ 3 ಎಕರೆ ಹಚ್ಚಾಕ ರೆಡಿ ಮಾಡ್ಕೊಂಡವ್ರಿ. ನಮ್ದ ಸಸಿ ಬರತ್ರಿ. ಇದು ಸಸಿ ಈಗ ಸದ್ಯ ಇವತ್ತಿನ ರೇಟ್ ₹5 ಐತ್ರಿ. ಈಗ ನಮ್ದ ಹೆಚ್ಚು ಕಡಿಮೆ ಒಂದು 50,000 ಸಸಿ ಇರ್ತೈತ್ರಿ. 3 ಎಕರೆಗೆ ಸಸಿ ಹಾಕತ್ರಿ. ಇದು ಒಂದ ಕ್ರಾಪ್ ಅಲ್ರಿ, ಇನ್ನೂ ಒಂದು ಕಟಿಂಗ್ ಬರ್ತೈತ್ರಿ. ಇನ್ನೂ ಒಂದು ಕಟಿಂಗ್ ಅಂದ್ರೆ ನಮಗೆ ಇನ್ನೂ 1 ವರ್ಷದಾಗ ಬರತ್ರಿ. ಬಟ್ 12 ತಿಂಗಳಿಗೆ 12 ತಿಂಗಳಿಗೆ ಬಂದ ಅವಾಗ ಇನ್ನೊಂದು ಲಾಭ ರೀ. ಅವು ಖರ್ಚು ಕಡಿಮೆ ರೀ. ಈಗ ಒಂದು ನಮ್ದು ಆಗಿದ್ದು ₹40,000 ಉಳಿದು ಬಿಡ್ತದೆ, ₹35,000 ಉಳಿತೈತ್ರಿ. ಅಲ್ಲಿ ಖರ್ಚು ಅಷ್ಟ ಅಂದ್ರೆ ₹40,000 ನಮಗೆ 1 ಎಕರೆಗೆ ಖರ್ಚು 40,000 ಮಾಡಿದ್ರು ಮತ್ತು ಇನ್ಕ ಲಾಭ ₹3.5 ಲಕ್ಷ ಉಳಿತೈತ್ರಿ ಅವಾಗ. ಹಾಗಾಗಿ ನಮ್ಗೆ ಇದನ್ನ ಮಾಡ್ಬೇಕು ಅನ್ನೋದು ನಮಗೆ ಖುಷಿ ಅನ್ನಿಸ್ತ್ರಿ. ಇದನ್ನ ಮಾಡ್ಕೊಂಡೀವಿ. ನಮಗೆ ಇದು ಒಂದೇ ಬೆಳೆ ಅಲ್ರಿ. ಈಗ 5 ಎಕರೆ ಅಡಿಕೆ ಐತ್ರಿ. 5 ಎಕರೆದಾಗ 1 ಎಕರೆ ಬಾಳೆ ಐತ್ರಿ. 1.5 ಎಕರೆ ಕಲ್ಲಂಗಡಿ ಹಾಕಿದ್ದು ತೆಗೆದವ್ರಿ. ಇದು ಇಲ್ಲಿ ಇರೋದು 1.5 ಎಕರೆ ಐತ್ರಿ. ಅಂತ 1 ಎಕರೆ ಅಷ್ಟ ಮಾಡಿದ್ವಿ ನಾವು, ಬರ್ತತಿಲ್ಲ ಅಂತ ನೋಡೋ ಸಲುವಾಗಿ. 1 ಎಕರೆ ಅಲ್ಲೇ ಶುಂಠಿ ಹಾಕಿದ್ವಿ ರೀ ಅಡಿಕೆ ಒಳಗೆ, ಅದನ್ನ ತೆಗೆದ್ರಿ ಮೊನ್ನೆ. ಒಂದು 3 ಎಕರೆ ಸಪೋಟ ಐತ್ರಿ. ಒಂದು 3 ಎಕರೆ ಮ್ಯಾಂಗೋ ಐತಿ. ಈ ಅಡಿಕೆ ಸುತ್ತಲಿಗೂ ಒಂದು ಹೆಚ್ಚು ಕಡಿಮೆ ಒಂದು 350-400 ಮಾಗಾನಿ ಗಿಡ ಹಚ್ಚಾವ್ರಿ. ಎಲ್ಲ ಒಂದು 8 ವರ್ಷ ಹೋದ್ರೆ ಎಲ್ಲವೂ ಇನ್ಕಮ್ನೂ ಅದಾವ್ರಿ. ಈಗ ಅದ್ರ ಒಳಗೆ ಸದ್ಯ ಮಾಡೋದು ಈಗ ಅನಾನಸ್ ಮಾಡೋದು ಚಲೋ ಅಂತ ನಮಗೆ ಅನ್ಸಕಂತದ್ರಿ. ಇದನ್ನೆಲ್ಲ ಹೆಂಗ್ ಉಳುಮೆ ಮಾಡ್ಕೊಂಡ್ರಿ? ಸಸಿ ಹಚ್ಚೋಕ್ರಿ ಸರ ಇದನ್ನ ಸ್ಟಾರ್ಟಿಂಗ್ ಈ ಸೊಂಟಿ ಹೆಂಗ್ ನಾವು ಗುಣಿ ಮಾಡಿ ಹಚ್ತಾವ್ರಿ ಸರ, ಅದೇ ಟೈಪ್ ಗುಣಿ ಮಾಡಿ ಹಿಂಗೊಂದ್ ಅಡಿ ರೀ ಹಚ್ಚಿಗೆ ಅಂತ ಲೈನ್ ಹಿಡ್ಕೊಂಡು ಹಚ್ಚಿಗೆ ಅಂತ ಹೋಗ್ಬೇಕ್ರಿ. ಹಚ್ಚಾದ್ಮೇಲೆ ಒಂದು 20 ದಿನ ಬಿಟ್ಟು ಮಣ್ಣು ಇರುತ್ತಲ್ರಿ, ಆ ಮಣ್ಣು ಬೆಡ್ ಮಾಡ್ಬೇಕ್ರಿ. ಅದಕ್ಕೆ ಮಣ್ಣು ಹಾಕ್ಬೇಕು. ಮಣ್ಣು ಹಾಕಿ 1 ತಿಂಗಳು ನೀರು ಹಾಸಂಗಿಲ್ರಿ. ಇದಕ್ಕೆ ಸಸಿ ಹಚ್ಚಿ 1 ತಿಂಗಳಿಂದ ನೀರು ಕೊಡ್ಬೇಕ್ರಿ. ಆ ಬಳಿಕ 15 ದಿನಕ್ಕೊಮ್ಮೆ ಅಷ್ಟೇ ನೀರು ಕೊಡ್ಬೇಕ್ರಿ. ಇದಕ್ಕೆ ಫಸ್ಟ್ ಜಾಸ್ತಿ ನೀರು ಕೊಟ್ಟಿವಿ ಕೊಳೆ ಬಂದು ಸಾಯಕಂದ್ರಿ. 15 ದಿವಸಕ್ಕೊಮ್ಮೆ ನೀರು ಕೊಟ್ಟು ಅಷ್ಟಮ ಅದು 8 ತಿಂಗಳಿಗೆ ಹೂವು ಬರತ್ರಿ. ಹೂವು ಬಂದಾಗ ವಾರಕ್ಕೊಮ್ಮೆ ಅವಾಗ ನೀರು ಒಂದು ಸ್ವಲ್ಪ ವಾರಕ್ಕೊಮ್ಮೆ ಕೊಡ್ಬೇಕ್ರಿ. ಅಲ್ಲಿ ಮಟ್ಟ 15 ದಿವಸಕ್ಕೊಮ್ಮೆ ನೀರು ಕೊಡ್ಬೇಕ್ರಿ. ಎಷ್ಟು ಕಡಿಮೆ ನೀರು ಕೊಡ್ತಾವೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಕಾಯಿ ಸೈಜ್ ಬಂದಾಗ ಅವಾಗೆಲ್ಲ 4 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇರ್ಬೇಕ್ರಿ. ಅನ್ನೋ ಕಾಯಿ ಸೈಜ್ ವೇಟ್ ಬರ್ತೈತ್ರಿ.
ಗೊಬ್ಬರ ಹೆಂಗ್ ಕೊಡ್ಬೇಕ್ರಿ? ಎಷ್ಟ್ ದಿನಕ್ಕೊಮ್ಮೆ ಕೊಡ್ಬೇಕು? ಸರ್ ಗೊಬ್ಬರನ ತಿಂಗಳಿಗೊಮ್ಮೆ ಗೊಬ್ಬರ ಹಾಕಂಗಿಲ್ರಿ ಇದಕ್ಕೆ. ಫಸ್ಟ್ ಸ್ಟಾರ್ಟಿಂಗ್ 7 ತಿಂಗಳ ಮಟನ ತಿಂಗಳಿಗೊಮ್ಮೆ 4 ಬಾರಿ ಇಲ್ಲ 5 ಬಾರಿ ಗೊಬ್ಬರದ ನೀರು ಕೊಡ್ಬೇಕ್ರಿ. ಅದು ಸುಳಿ ಬಿಟ್ಟು 2 ಗರಿ 3 ಗರಿ ಬಿಟ್ಟು ಅದ್ರ ಕೆಳಗೆ ಗರಿಗೆ ಬಿಟ್ರೆ ಆ ಗರಿ ಊಟಾಗ ಹೋಗಿ ಡೈರೆಕ್ಟ್ ಬೇರೆ ಹೋಗತ್ರಿ. ಯಾವಾಗ ಅದು 7 ತಿಂಗಳದ್ದು ಆತು ಅವ ಲಾಸ್ಟ್ ಗೊಬ್ಬರ ಒಂದೊಂದು 50 60ರಿಂದ 70 ಗ್ರಾಮ್ ಗೊಬ್ಬರ ಯೂರಿಯಾ ಪೊಟ್ಯಾಸ್ DAP ಮಿಕ್ಸ್ ಮಾಡಿ ಒಂದು 60 ಗ್ರಾಮ್ ಹಾಕಿ ಮತ್ತು ಮಣ್ಣು ಹಾಕ್ಬಿಡ್ಬೇಕ್ರಿ. ಮಣ್ಣು ಹಾಕಿ ಕೆಲಸ ಅಲ್ಲಿ ಮುಗಿತ್ರಿ ಸರ್. ಅಲ್ಲಿ ಲಾಸ್ಟಿಗೆ ಕಾಯಿ ಸೈಜ್ ಕಾಯಿ ಹೂ ಬಿಟ್ಟಾಗ ಒಂದು ಔಷಧಿ ಇರತ್ರಿ ಹೊಡ್ಯೋದು ಗ್ರೋತ್ ಬರಾಕ. ಕಾಯಿ ಹೆಂಗೆ ನಮಗೆ ಸೈಜ್ ಬರಾಕ ಗ್ರೋತ್ ಬರಾಕ ಒಂದು 2 ಟಾನಿಕ್ ಕೊಡ್ಬೇಕ್ರಿ. ಅಲ್ಲಿ ಮುಗಿತ್ರಿ ಇದು ಕೆಲಸ. ಅದು 18-16 ತಿಂಗಳಿಗೆ ಕಟಿಂಗಿಗೆ ಬಂದ್ಬಿಡತ್ರಿ. ನಾವು ಫ್ಯಾಕ್ಟ್ರಿಗಾದ್ರೂ ಕೊಡ್ಬೋದು, ಇಲ್ಲ ನಾವು ಲೋಕಲ್ ಮಾರ್ಕೆಟಿಗಾದ್ರೂ ಕೊಡ್ಬೋದು. ನಮಗೆ ಎಲ್ಲಿ ಲಾಭ ಅನ್ಸುತ್ತೆ ಅವಾಗ ಅಲ್ಲಿ ಕೊಡ್ಬೋದ್ರಿ ಅದನ್ನ. ಯಾರಿಗೆ ಕೊಟ್ರಿ ನೀವು? ನಾವು ಹೆಂಗ್ ಕೆಜಿ ಹೆಂಗ್ ಕೊಟ್ರಿ? ಈಗ ಬನವಾಸಿ ಕೊಟ್ಟವ್ರಿ ಸರ್ 21 ರೂಪಾಯಿ ಕೆಜಿ ಹಂಗೆ. ಅವರ ಬಂದು ಕಟಿಂಗ್ ಮಾಡ್ಕೊಂಡು ಅವರ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ನಮ್ದೇನು ಖರ್ಚಿಲ್ರಿ ಅದು, ಅವರ ಎಲ್ಲ ತಗೊಂಡಾರ್ರಿ. ಈಗ ಅದೇ ನಮಗೆ 21 ರೂಪಾಯಿ ಮುಗಿದ್ರು ಇವತ್ತು 20 ಟನ್ನಿಗೆ 4,20,000 ರೂಪಾಯಿ ರೀ. ಅದು 1 ಲಕ್ಷ ರೂಪಾಯಿ ಖರ್ಚು ತೆಗೆದ್ರು 3,20,000 ರೂಪಾಯಿ ನಮಗೆ ಇನ್ಕಮ್ ಐತ್ರಿ. ಯಾವ್ದಾ ರೈತರು ಮಾಡ್ಬೇಕಾದ್ರೆ ಇಂಥವು ಮಾಡಿದ್ರೆ ನಮಗೆ ರೈತರುಗಳಿಗೆ ಲಾಭ ಅನ್ಸದ್ರಿ. ನಾವು ಗೊಂಜಾಳ ಹಾಕಿದ್ವಿ, ಇದನ್ನ ಮಾಡಿದ್ವಿ, ಅದನ್ನ ಮಾಡಿದ್ವಿ, ಏನು ಲಾಭ ತಟ್ಟಂಗಿಲ್ಲ ಬಿಡ್ರಿ ಸರ್. ಈಗ ಖುಷಿ ಆಗೈತೆ ನಿಮ್ಗೆ ಇದು ಅನಾನಸ್? ನಮಗೆ ಅನಾನಸ್ ಮಾಡಿ ಖುಷಿ ಅನ್ಸೈತ್ರಿ ಸರ್. ಅದಕ್ಕೆ ಇದು ಮಾಡ್ಬೇಕು ಅನ್ಸೇವ್ರಿ. ಆ ಬಳಿಕ ನಮಗೆ ಇಲ್ಲಿ ಇದ್ರದ್ದು ಹನುಮನಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದವರು, ಬ್ಯಾಡಗಿ ಕೃಷಿ ಆಫೀಸ್ನವರು, ಕಾನೆಲೆ ರೈತ ಸಂಪರ್ಕ ಕೇಂದ್ರದವರು ಎಲ್ಲ ಬಂದು ನೋಡಿ ಖುಷಿ ಪಟ್ಟು ಜಿಲ್ಲಾ ಮಟ್ಟ ಪ್ರಶಸ್ತಿ ಕೊಟ್ಟು ಹಾಗೂ ಗೌರ್ಮೆಂಟಿಂದ 25,000 ರೂಪಾಯಿ ಸಹಾಯಧನ ಕೊಟ್ಟು ಆ ಬಳಿಕ ಈಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ಯಾರ ಅಂತ ಅಂದಾರ್ರಿ. ಅವರು 1ನೇ ತಾರೀಕಿಗೆ ಬರ್ತಾವ ಅಂತ ಅಂದ್ರು. ಬಂದಲ್ರಿ ನಾ ಡೇಟ್ ಚೇಂಜ್ ಮಾಡ್ಯಾರ ಅಂದ ಮತ್ತೆ ಬರ್ತವೆ ಅಂದಾರ. ಒಂದೊಂದ್ ಹಣ್ಣು ಎಷ್ಟೆಷ್ಟು ಕೆಜಿ ಬಂದವ್ರಿ ಸರ? ಒಂದೊಂದು ಕಾಯಿ 2.5 kg 2 kg 3 kg 1 kg ಐತಿ. ಎವರೇಜ್ ನಮಗೆ 2 kg ಪಕ್ಕಾ ಸಿಗತ್ರಿ ಓಟು. ನಮಗೆ 10,000 ಸಸಿ ಐತಿ ಅಂದ್ರೆ 20 ಟನ್ ಬರೋದ ಕಾಯಮ್ರಿ. ಈ ಸೊಂಟಿ ಹಾಕಿದ್ರೆ ನೆಲಕ್ಕೆ ಹಾಕಿರ್ತೇವೆ ಹೆಬ್ಬ ಮಟ್ಟ ಎಷ್ಟು ಬರ್ತೀನಿ ಗೊತ್ತಿರಲ್ಲ. ಇದು ನಮಗೆ ದಿವಸ ಕಾಣ್ತಾ ಇರ್ತೈತ್ರಿ. ನಮ್ಗೆ ಇಷ್ಟ ಬರ್ತೈತಪ್ಪ ಅನ್ನೋದೊಂದು ಮನಸ್ಸಿನಾಗ ಇರ್ತೈತ್ರಿ. ಅದು ಇಷ್ಟ ಬರ್ತೈತಿ ನಮಗೆ, ಇಷ್ಟ ನಾಳೆ ಗುತ್ತಿ ಕೊಡ್ಬೇಕಾದ್ರೆ ನಮ್ಗೆ ಇಷ್ಟಕ್ಕೆ ಕೊಡ್ಬೋದು ಅನ್ನೋದೊಂದು ನಿರ್ಧಾರ ಮಾಡ್ಬೋದ್ರಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಹನುಮಂತಪ್ಪ ಕಚೇರಿ.